ಇದ್ದಾರಾ? ಒಂಚೂರು ಫೋನ್ ಕೊಡು. ಅಣ್ಣನಾ? ಅವ್ನು ಆಫೀಸ್ ಮುಗಿಸಿ ಸೀದಾ ಮನೆಗೆ ಬರ್ತಾನಲ್ಲ. ನಿಮ್ಮ ಅಣ್ಣ ಫೋನ್ಗೆ ಸಿಗ್ತಾ ಇಲ್ಲ ಕಣೆ. ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಅವ್ರೇನೋ ಒಂಥರ ಇದ್ರು. ನಂಗೆ ಯಾಕೋ ಕಸಿ ಬಿಸಿ ಆಗ್ತಿದೆ ಮಲ್ಲಿ. ಅದಕ್ಕೆ ಗಾಬರಿ ಆಗಬೇಡಿ, ಏನೂ ಆಗಿರಲ್ಲ. ನಾನು ಫೋನ್ ಮಾಡ್ತೀನಿ. ಆಗ್ಲೇ ಮಾತಾಡಿದಾಗ ಬೇಜಾರಲ್ಲಿ ಬೇರೆ ಇದ್ರು. ಈಗ ನಾನು ಫೋನ್ ಮಾಡಿದ್ರೆ ಫೋನು ತೆಗಿತಿಲ್ಲ ಮಲ್ಲಿ. ಇನ್ನು ನನ್ನ ಪ್ರೆಗ್ನೆಂಟ್ ಇಂಟಿಗೆ ನನ್ನ ಗಂಡ ಅವಳು ತಂಗಿ ದುಡ್ಡಲ್ಲಿ ಬದುಕ್ತಾರೆ ಇಡಿಯೇಟ್ ಅಂತ ಹೇಳ್ಬಿಡು. ಆಮೇಲೆ ನಾನು ಅವ್ರಿಗೆಲ್ಲ ಹೇಗೆ ಮುಖ ತೋರಿಸ್ಲಿ? ಅವ್ರು ಯಾವತ್ತೂ ಫೋನ್ನ ರಿಸೀವ್ ಮಾಡದೇ ಇದ್ದವರಲ್ಲ. ನಂಗೆ ಯಾಕೋ ಗಾಬರಿ ಆಗ್ತಿದೆ ಕಣೆ. ಅದಕ್ಕೆ ಅವ್ನಿಗೇನೂ ಆಗಿರಲ್ಲ, ನಾನು ನೋಡ್ಕೋತೀನಿ. ಇವ್ನು ಇನ್ನೇನು ಡ್ರಾಮಾ ಶುರು ಮಾಡೋದು ನಾವು? ದತ್ತು, ಸುಮ್ಮನೆ ಪ್ಯಾಕ್ ಮಾಡು. ಶುರುವಾಯಿತು ಹೇಗೆ, ಪದವೇ ಸಿಗದಾಯಿತು ಹೇಗೆ, ಹೃದಯ ಕಳುವಾಯಿತು ಹೇಗೆ, ಒಂದು ಮಾತು ಆಡದೆ. ಮೊದಲೇ ಬೆಳಗಾಯಿತು ಹೇಗೆ, ಕನಸೇ ಎದುರಾಯಿತು ಹೇಗೆ, ಋತುವೇ ಬದಲಾಯಿತು ಹೇಗೆ, ಹಿಂದೆ ಮುಂದೆ ನೋಡದೆ. ಕಣ್ಣಲ್ಲೇ ನೂರು ಮಾತು ಆಡುತ್ತಾ ಮುಂದೆ ಕೂತು, ಜೀವದಲ್ಲಿ ಛಾಪು ಹೀಗೆ ಬೀರಿಲ್ಲ ಇನ್ಯಾರು. ಆಗಿದೆ ಜೀವ ಹೂವು, ಆದರೂ ಏನು ನೋವು, ಭಾವಗಳ ಕಾಟ ಹೀಗೆ ನೀಡಿಲ್ಲ ಇನ್ಯಾರು. ಆಗಿದೆ ಜೀವ ಹೂವು, ಆದರೂ ಏನು ನೋವು, ಭಾವಗಳ ಕಾಟ ಹೀಗೆ ನೀಡಿಲ್ಲ ಇನ್ಯಾರು. ಬೀಸೋವಾಗ ಎಲ್ಲೆಲ್ಲೂ ನಿಂದೆ ಮಾರ್ದನಿ, ಗುಟ್ಟಾಗಿ ಕೂಡಿಸಿಟ್ಟ ಈ ಪ್ರೀತಿಯೊಂದೇ ಠೇವಣಿ. ನೀನೆಲ್ಲ ಇದ್ದರೂ ಅಂತರಂಗದಿ ಚಿತ್ರ ಮೂಡಿದೆ, ಈ ಜೀವ ನಿನ್ನದು ಸಂತೆಯಲ್ಲಿಯೂ ಪತ್ತೆ ಮಾಡಿದೆ. ನಾ ಹೇಗೆ ಇರಲಿ ಹೇಳು ನೀನು ಮುದ್ದು ಮಾಡದೆ. ಕಣ್ಣಲ್ಲ ನೂರು ಮಾತು ಆಡುತ್ತಾ ಮುಂದೆ ಕೂತು, ಜೀವದಲ್ಲಿ ಛಾಪು ಹೀಗೆ ಬೀರಿಲ್ಲ ಇನ್ಯಾರು. ಜೀವ ಹೂವು, ಏನು ನೋವು, ಭಾವಗಳ ಕಾಟ ಹೀಗೆ ನೀಡಿಲ್ಲ ಇನ್ಯಾರು. ಏನ್ ಮಾಡ್ತಿದ್ಯಾ? ಅಮ್ಮ, ಲೇಟ್ ಆಗ್ತಿದೆ, ರೆಡಿ ಆಗ್ಬೇಕು. ಬಾ ಬೇಗ ಬಾ. ಅಕ್ಕ, ಯಾಕೆ ಇಷ್ಟು ಗಾಬರಿ ಮಾಡ್ಕೊಳ್ತಿದ್ಯಾ? ಅಣ್ಣ ಎಲ್ಲೂ ಹೋಗಿರಲ್ಲ. ಅಣ್ಣ ಫೋನ್ ಪಿಕ್ ಮಾಡ್ತಿಲ್ಲ ದತ್ತು. ಏನೂ ಆಗಿಲ್ಲ ಅಂತ ಬಿಟ್ಬಿಡಕ್ಕಾಗಲ್ಲ. ಅದಕ್ಕೆ ಬೇರೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಬೆಳಿಗ್ಗೆ ಏನೆಲ್ಲ ಆಯ್ತು ಅಂತ ನೀನೇ ನೋಡಿದ್ಯಲ್ಲ. ಬೇಗ ಗಾಡಿ ಎತ್ತು. ಆಯ್ತಿರಕ್ಕ, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ನಾನೊಂದ್ಸಲ ಫೋನ್ ಟ್ರೈ ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸ್ವಿಚ್ ಆಫ್ ಆಗಿದೆ. ಅವ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ದುಡ್ಡು ಬೇಕು ಅಂತ ಕೇಳ್ದವನು ನನ್ನ ಫೋನ್ ಕಾಯ್ತಿರ್ತಾನೆ ಹೊರತು ಈ ತರ ಫೋನ್ ಎತ್ತದೇ ಇರಲ್ಲ. ಈಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ. ಅಣ್ಣನ್ ಹುಡುಕ್ಬೇಕು ದತ್ತು, ಬೇಗ ಗಾಡಿ ಎತ್ತು.
ನಾನು ಅವಳನ್ನು ಹುಡುಕ್ಲೇಬೇಕು. ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ